students, welcome back to my channel. ನಾನು ವಿನುತಾ ಕಟ್ಟಿ. I hope you're all doing good. So ಇವತ್ತಿನ ನಮ್ಮ ಟಾಪಿಕ್ ಬಂದು MBBS in Russia for Indian students. So ಯಾವ ಸ್ಟೂಡೆಂಟ್ಸು ರಷ್ಯಾ ಹೋಗಿ MBBS ಓದಬೇಕು ಅಂತ ಇದ್ದೀರಾ, do watch this video till the end. ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಹೌಸ್ ರಷ್ಯಾ, ಅಲ್ಲಿ ಕಂಟ್ರಿ ಹೇಗಿದೆ, ಕ್ಯಾಪಿಟಲ್ ಸಿಟಿ ಯಾವುದು, ವೆದರ್ ಕಂಡೀಷನ್ಸ್ ಹೇಗಿದೆ, ಯೂನಿವರ್ಸಿಟಿ ಹೇಗಿದೆ, ಎಲ್ಲದಕ್ಕಿಂತ ಟ್ರಿಕಿ ಪಾರ್ಟ್ ಅಬೌಟ್ ರಷ್ಯಾ ಅಂದರೆ ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡೋದು. ಸೊ ಈ ಎಲ್ಲ ಮಾಹಿತಿಯನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಸಮ್ ಆಫ್ ದ ಕೀ ಪಾಯಿಂಟ್ಸ್ ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ರಷ್ಯಾ, ವಿಚ್ ಆರ್ ದ ಕೀ ಪಾಯಿಂಟ್ಸ್, ಅದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನಿದೆ ನಿಮಗೆ ಯು ಆರ್ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕಾಗಿರೋದು ಯಾವುದು ಅಂತ, ರೈಟ್? ಸೊ ಈ ಡೀಟೇಲ್ಸ್ನೆಲ್ಲ ಇವತ್ತು ತಿಳ್ಕೊಳ್ಳೋಣ. ಸೊ ಡೋಂಟ್ ಫರ್ಗೆಟ್ ಟು ವಾಚ್ ದ ವಿಡಿಯೋ ಟಿಲ್ ದ ಎಂಡ್. ಡೋಂಟ್ ಸ್ಕಿಪ್, ಯಾವುದೇ ಪಾರ್ಟ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ದ ಕನೆಕ್ಟಿವಿಟಿ. ಓಕೆ, ಸೊ ಒನ್ ಪಾಯಿಂಟಿಂದ ಒಂದು ಪಾಯಿಂಟ್ಗೆ ಕನೆಕ್ಟಿವಿಟಿ ಕೂಡ ಮಿಸ್ ಆಗಲ್ಲ. ಸೊ ಮೇಕ್ ಶೋರ್ you watch the video till the end. Okay, and of course do not forget to subscribe my channel and do share the video with your friends. ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ಮೇಲೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಐ ಆಮ್ ಶೋರ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಆಲ್ಸೋ ಹೂ ಆರ್ ಪ್ಲಾನಿಂಗ್ ಟು ಡೂ ದೇರ್ MBBS ಫಾರ್ ರಷ್ಯಾ. Okay, so let's begin with our topic today, that is MBBS in Russia for Indian students. ಸೊ ರಷ್ಯಾ ಅಂತ ಬಂದಿದ ತಕ್ಷಣ ಯು ಆಲ್ ನೋ ಇಟ್ ಇಸ್ ಒನ್ ಆಫ್ ದ ಹಾಟ್ ಫೇವ್ರೆಟ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್. ಯಾವಾಗ MBBS ಇನ್ ಅಬ್ರಾಡ್ ಅಂತ ಶುರು ಆಯಿತು ಅವಾಗಿಂದ ಜಾಸ್ತಿ ಪ್ರಿಫರ್ ಮಾಡಿರೋದು ಅಂದರೆ ರಷ್ಯಾ ಇಸ್ ಒನ್ ಆಫ್ ಬೀನ್ ದ ಸಾರ್ಟ್ ಆಫ್ ದ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಜನ ಸ್ಟೂಡೆಂಟ್ಸ್ ಎವ್ರಿ ಇಯರ್ ರಷ್ಯಾಗೆ ಹೋಗ್ತಾರೆ. ಎವ್ರಿ ಇಯರ್ ನೀವು ನೋಡಿದ್ರೆ ಆಲ್ಮೋಸ್ಟ್ 3,000 to 3,200 3,500 ಸ್ಟೂಡೆಂಟ್ಸ್ವರೆಗೂ ರಷ್ಯಾ ಪ್ರಿಫರ್ ಮಾಡ್ತಾರೆ ಟು ಗೋ ಆ್ಯಂಡ್ ಡೂ ದರ್ MBBS ಫ್ರಮ್ ರಷ್ಯಾ ಆ್ಯಂಡ್ ಕಮ್ ಬ್ಯಾಕ್. Why? Because it is providing a very good quality of education for the Indian students, right? So as you know, Russia is also one of the largest countries in the world and the helbodu big country. It has a very good tie with other countries kuda, okay, and it is providing good facility for the students from coming from across the globe. Different countries in the baro students ಗೆಲ್ಲ ಒಳ್ಳೆ facilities provide ಮಾಡ್ತಾ ಇದ್ದಾರೆ ರಷ್ಯಾ ಅಲ್ಲಿ. Okay, and we know Moscow is the capital of Russia. Okay, and some of the major cities anta nodre nimge Kazan ide, Ufa ide, Rostova ide, St. Petersburg ide. So idella some of the major cities of Russia anta helbodu, and Moscow remains the capital city of Russia. And from India, that is Delhi in the Russia ge, you have a direct connectivity also. So it is hardly around 8 to 9 hours of travel time for you, an average of 10 hours ಅಂತ ಇಟ್ಕೊಳ್ಳಿ. It is the average travel time from India to Russia. Okay, and of course ರಷ್ಯಾದು ಲೋಕಲ್ ಲ್ಯಾಂಗ್ವೇಜ್ ಬಂದು ರಷ್ಯನ್ ಅಲ್ಲಿ ಮಾತಾಡ್ತಾರೆ, and ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಏನಿದೆ ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ದ ಲೋಕಲ್ ಲ್ಯಾಂಗ್ವೇಜ್ ಆಫ್ ರಷ್ಯಾ ಇಸ್ ರಷ್ಯನ್. ಓಕೆ, and ಕಮಿಂಗ್ ಟು ದ ಲಿವಿಂಗ್ ಸ್ಟೈಲ್ ಅಂತ ನೋಡಿದ್ರೆ ಇಟ್ ಇಸ್ ವೆರಿ ಫ್ರೆಂಡ್ಲಿ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್. ತುಂಬ ಜನ ಇಂಡಿಯನ್ ಸ್ಟೂಡೆಂಟ್ಸ್ ಹೋಗಿ ಓದ್ತಾ ಇದ್ದಾರೆ. ಇಟ್ ಇಸ್ ಬಿನ್ ಮೋರ್ ದೆನ್, ಇವಾಗ ಕರೆಂಟ್ಲಿ ನೋಡಿದ್ರೆ there are more than 10,000 to 12,000 ಇಂಡಿಯನ್ ಸ್ಟೂಡೆಂಟ್ಸ್ who are studying in Russia, who are doing their MBBS. ತುಂಬ ಜನ ಓದಿ ವಾಪಸ್ ಬಂದಿರೋರು ಇದ್ದಾರೆ, right? So you have lot of Indian students over there studying in different university, because Russia holds lot of medical universities. ರಷ್ಯಾ ಅಲ್ಲಿ ತುಂಬ ಜಾಸ್ತಿ ಮೆಡಿಕಲ್ ಯೂನಿವರ್ಸಿಟೀಸ್ ಇದೆ. ಓಕೆ, ಬಟ್ ಅಗೇನ್ ಈ ಯೂನಿವರ್ಸಿಟಿಗಳನ್ನ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ನಾವು ನೋಡ್ಬೋದು. ಸೊ ಅದು ಹೇಗೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಸೊ ರಷ್ಯಾಲಿ ತುಂಬ ಯೂನಿವರ್ಸಿಟಿ ಇದೆ. ಯು ಹ್ಯಾವ್ ಲಾಟ್ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ದೇರ್. ಸೊ ನಿಮ್ಗೆ ಅಲ್ಲಿ ಹೋದರೆ ಇಟ್ ಇಸ್ ನಾಟ್ ಲೈಕ್ ಯು ವಿಲ್ ನಾಟ್ ಫೈಂಡ್ ಎನಿ ಇಂಡಿಯನ್ಸ್, ಯು ವಿಲ್ ಫೈಂಡ್ ಲಾಟ್ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್ ದೇರ್. ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕೂಡ ಇದೆ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಅಲ್ಲಿ, ಆ್ಯಂಡ್ ಲಿವಿಂಗ್ ಸ್ಟೈಲ್ ಇಸ್ ವೆರಿ ಅಕಾಮಿಡೇಟಿಂಗ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್. ಓಕೆ, ದೇ ಆರ್ ಏಬಲ್ ಟು ಅಡ್ಜಸ್ಟ್ ವಿತ್ ದ ಲಿವಿಂಗ್ ಸ್ಟೈಲ್ ಇನ್ ರಷ್ಯಾ. And the cost of living ಏನಿದೆ, it is an average around 6 to 8,000 an average ಅಂತ ಹೇಳ್ಬೋದು ಮಂತ್ಲಿ ನಿಮಗೆ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ಲೂಡಿಂಗ್ ನಿಮ್ಮ ಫುಡ್ ಎಲ್ಲ. ಸೊ ಇಟ್ ಇಸ್ ನಾಟ್ ಸೋ ಹೈ, ಇಟ್ ಇಸ್ ವೆರಿ ಅಫೋರ್ಡಬಲ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಅಗೇನ್. ಆ್ಯಂಡ್ ಅಟ್ಮಾಸ್ಫಿಯರ್ ವೆದರ್ ಕಂಡೀಷನ್ ಇಸ್ ಆಲ್ಸೋ ವೆರಿ ಮಾಡ್ರೇಟ್. ಎಸ್, ವಿಂಟರಲ್ಲಿ ಸ್ವಲ್ಪ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಹೋಗುತ್ತೆ. ಇಟ್ ಗೋಸ್ ಸಮ್ವೇರ್ ಇನ್ ನೆಗೆಟಿವ್ಸ್ ಲೈಕ್ -20 -18 ವರೆಗೂ ಹೋಗುತ್ತೆ. ಬಟ್ ಇಟ್ ಹ್ಯಾಸ್ ಆಲ್ ದ ಆಟೋಮೆಟಿಕ್ ಹೀಟರ್ ಫೆಸಿಲಿಟೀಸ್ ಇನ್ ದ ಹಾಸ್ಟೆಲ್ಸ್. ಸೊ ನಿಮಗೆ ಯಾವುದೇ ಥರ ಅಲ್ಲಿ ತುಂಬ ಥಂಡಿ ಅಂತ ಫೀಲ್ ಆಗಲ್ಲ. ಓಕೆ, ಆ್ಯಂಡ್ ಡ್ಯೂರೇಷನ್ ಆಫ್ ದ ಕೋರ್ಸ್ ಅಂತ ಬಂದರೆ, ಡ್ಯೂರೇಷನ್ ಆಫ್ MBBS ಇನ್ ರಷ್ಯಾ ಇಸ್ ಫಾರ್ 6 years. ನಿಮ್ಮದು MBBS ಕೋರ್ಸ್ ಏನಿದೆ ಅದು ಒಂದು 6 years ಇರುತ್ತೆ. Okay, and cost main concern ಎಲ್ಲರಿಗೂ ಬರೋದು ಅಂದರೆ ಬಜೆಟ್ ಎಷ್ಟಾಗುತ್ತೆ ಮ್ಯಾಮ್.
ರಷ್ಯಾಲಿ ಯು ಹ್ಯಾವ್ ವೆರಿ ಗುಡ್ ಯೂನಿವರ್ಸಿಟೀಸ್ ಅಗೇನ್. ಓಕೆ, ನೀವು ಆವ್ರೇಜ್ ಅಂತ ನೋಡಿದ್ರೆ ವೆನ್ ಯು ಗೋಯಿಂಗ್ ಆಪ್ಟಿಂಗ್ ಫಾರ್ ಅ ಗುಡ್ ಯೂನಿವರ್ಸಿಟಿ, ಇಟ್ ವಿಲ್ ಬಿ ಸಮ್ವೇರ್ ಬಿಟ್ವೀನ್ 3.5 lakh to 4.5 lakh ಅಂತ ಹೇಳ್ಬೋದು. 3.5 ಲಕ್ಷ ಅಂತ 4.5 ಲಕ್ಷ ನಿಮಗೆ ಪರ್ ಇಯರ್ ಎಕ್ಸ್ಪೆಂಡಿಚರ್ ಬರುತ್ತೆ. ದಟ್ ಇನ್ಕ್ಲೂಡ್ಸ್ ಯುವರ್ ಟ್ಯೂಷನ್ ಫೀಸ್, ನಿಮ್ದು ಹಾಸ್ಟೆಲ್ ಸೇರಿಸಿ ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ವರ್ಷಕ್ಕೆ 3.5 ಇಂದ 4 ಲಕ್ಷ ಅಲ್ಲಿ ನಿಮ್ಮ ಟ್ಯೂಷನ್ನು ಹಾಸ್ಟೆಲ್ ಖರ್ಚೆಲ್ಲ ಕವರ್ ಆಗುತ್ತೆ. ಸೊ ಓವರ್ ಆಲ್ ನೀವೊಂದು 6 yearsಗೆ ನೋಡ್ತಾ ಇದ್ದೀರಾ ಅಂದರೆ 6 yearsಗೆ ನಿಮಗೆ ಅನ್ ಆವ್ರೇಜ್ ಆಫ್ 18 lakh ಇಂದ 22 to 25 lakh ಅಲ್ಲಿ ಆಗುತ್ತೆ. ಸೊ 18 lakh ಇಂದ 25 lakh ನಿಮ್ದು 6 years ಆಫ್ MBBS ಕೋರ್ಸ್ ಕಂಪ್ಲೀಟ್ ಮಾಡ್ಕೋಬಹುದು. ಓಕೆ, ಸೊ ಇದೇನು 6 years ಏನಿದೆ, ನಿಮ್ದು ಟ್ಯೂಷನ್ ಫೀಸ್ ಕೂಡ ಇಟ್ ಇಸ್ ಡಿವೈಡೆಡ್ ಈಕ್ವಲಿ. ನೀವು ಟ್ಯೂಷನ್ ಫೀಸ್ ಏನಿದೆ ಯು ಹ್ಯಾವ್ ಟು ಪೇ ಇಟ್ ಆನ್ ದ ಇಯರ್ಲಿ ಬೇಸಿಸ್. ಬಿಕಾಸ್ ಸ್ವಲ್ಪ ಕಡೆ ಐ ಹರ್ಡ್ ದಿಸ್ ಆಲ್ಸೋ, ಲೆಟ್ ಮಿ ಮೆನ್ಷನ್, ಫ್ಯೂ ಯೂನಿವರ್ಸಿಟೀಸ್ ದೇ ಸ್ಟೂಡೆಂಟ್ಸ್ ಬರ್ತಾರೆ, ಮ್ಯಾಮ್ ಒಂದೇ ಸಲ ನಾವು ಫುಲ್ ಫೀಸ್ ಕಟ್ಬೋದಾ ಅಥವಾ ಒಂದೇ ಸಲ ಫುಲ್ ಫೀಸ್ ತಗೋತಾ ಇದ್ದಾರೆ ಬೇರೆ ಕಡೆ. ನೆವರ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೈ ಐ ಆಮ್ ಸೇಯಿಂಗ್ ನೋ, ಬಿಕಾಸ್ 6 years ಒಂದೇ ಸಲ ಫೀಸ್ ಯಾವ ಯೂನಿವರ್ಸಿಟಿ ಕೂಡ ಕೇಳೋದಿಲ್ಲ. ಬಿಕಾಸ್ it is against the rule of the country, against the rule of the university, against the rule of the education ministry, okay, of any country. You cannot ನೀವು ಫುಲ್ ಕೋರ್ಸ್ದು ಫೀಸ್ ಏನಿದೆ ಒಂದೇ ಸಲ ಪೇ ಮಾಡೋದಕ್ಕಾಗೋದಿಲ್ಲ. ನೀದರ್ ದ ಯೂನಿವರ್ಸಿಟಿ ನಿಮಗೆ ಪೇ ಮಾಡೋಕ್ಕೆ ಹೇಳ್ತಾರೆ, ನಾಟ್ ದ ಸ್ಟೂಡೆಂಟ್ ಕ್ಯಾನ್ ಪೇ ಇಟ್. ಸಿಂಪಲ್ ಲಾಜಿಕ್. ನೀವು ಫಸ್ಟ್ ಇಯರ್ ಎಕ್ಸಾಮ್ ಬರೀತಾ ಇದ್ದೀರಾ, 2 semester ಎಕ್ಸಾಮ್ ಆಗಿದೆ. ಸೊ ನೀವು ಸೆಕೆಂಡ್ ಇಯರ್ಗೆ ಪಾಸ್ ಆಗ್ತಾ ಇದ್ದೀರಾ ಅಂದರೆ ಬೇಸ್ಡ್ ಆನ್ ಯೋರ್ ರಿಸಲ್ಟ್ ಯು ವಿಲ್ ಬಿ ಪಾಸ್ಡ್, based on your performance you will be passed, right? So when you are passed, only then you are paying the fees for the next year. So just because ನೀವು 6 years fees pay ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ, it's not that you are passing all the 6 years. A simple logic even in Indian universities kuda. So at a time, nowhere in India or anywhere, it is against the education ministry law. You cannot or you should not pay complete fees for the university at a time. ಓಕೆ, ಏನೇ ಫೀಸ್ ಇದ್ರೂ ನೀವು ಇಯರ್ಲಿ ಬೇಸಿಸ್ ಮೇಲೆ ಪೇ ಮಾಡಬೇಕು. ಅಟ್ ಅ ಟೈಮ್ ಯು ಶುಡ್ ನೆವರ್ ಪೇ ದ ಯೂನಿವರ್ಸಿಟಿ ಫೀಸ್. ಯೂನಿವರ್ಸಿಟಿಗಾಗಲಿ ನಿಮ್ಮ ಕನ್ಸಲ್ಟೆಂಟ್ಸ್ಗಾಗಲಿ ಯು ಶುಡ್ ನೆವರ್ ಪೇ ಇಟ್, ಬಿಕಾಸ್ ಯೂನಿವರ್ಸಿಟಿ ನೆವರ್ ಆಸ್ಕ್ ಎನಿ ಸ್ಟೂಡೆಂಟ್ ಟು ಪೇ ದ ಕಂಪ್ಲೀಟ್ ಫೀಸ್ ಅಟ್ ಅ ಟೈಮ್. ಓಕೆ, ಸೊ ಮೇಕ್ ಶೋರ್ ಯು ರಿಮೆಂಬರ್ ದಿಸ್ ಪಾಯಿಂಟ್. ಆ್ಯಂಡ್ the degree what you have been awarded is MD, that is Doctor of Medicine. ಓಕೆ, ನಿಮಗೆ ಡಿಗ್ರಿ ಟೈಟಲ್ ಏನು ನಿಮಗೆ ಕ್ವಾಲಿಫಿಕೇಶನ್ ಸಿಗುತ್ತೆ ಅದು ಬಂದು ಡಾಕ್ಟರ್ ಆಫ್ ಮೆಡಿಸಿನ್, ದಟ್ ಇಸ್ MD ಡಿಗ್ರಿ, ವಿಚ್ ಇಸ್ ಈಕ್ವಲೆಂಟ್ ಟು MBBS in India. MBBS, that is UG, undergraduate degree in India, okay, which is again for 6 years. And when you see about the universities, okay, let's say what are the universities anta bandida takshana, you can always, whenever you're selecting the university, we always say go to a MCI listed universities, that is Medical Council of India and the recognized agro universities ತಗೋಬೇಕು. See, Russia-ಅಲ್ಲಿ ಓದ್ ಬಂದ್ರೆ your degree, if the university is recognized, the degrees are globally valid. Okay, Russian degree is globally valid, but it is also has to be recognized by some of the education boards like MCI I2, GMC I2, ECFMG I2. If you're planning to do your PG in higher countries, so these recognitions are very important. Okay, so let's talk about India firstly. So ivaga ನೀವು Indian students ಆಗಿ ಹೋಗ್ತಾ ಇದ್ದೀರಾ ಅಂದ್ರೆ, how do you come to know if the university is recognized by Medical Council of India or not, right? So I will tell you how to go about. Just make sure you watch the video completely, and if you have a pen and paper, make a note. ನೀವು ಒಂದು ನೋಟ್ಸ್ ಮಾಡ್ಕೊಳ್ಳಿ, ಒಂದು ಕೀ ಪಾಯಿಂಟ್ಸ್ ಮೆನ್ಷನ್ ಮಾಡ್ಕೊಳ್ಳಿ, ನಾನು ಏನೇನು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅಂತ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಆ್ಯಂಡ್ ನೀವು ಕೂಡ ನಿಮ್ಮ ಸೈಡಿಂದ ಕ್ರಾಸ್ ಚೆಕ್ ಮಾಡಿಕೊಂಡು ವೆರಿಫೈ ಮಾಡ್ಕೋಬೋದು. ಓಕೆ, ಸೊ ಹೌ ಟು ಚೆಕ್ ಇವಾಗ ಒಂದು ಯೂನಿವರ್ಸಿಟಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ರೆಕಗ್ನೈಸ್ ಆಗಿದೆಯಾ ಇಲ್ವಾ ಅಂತ. ಸೊ ಯು ಕ್ಯಾನ್ ಗೋ ಟು ಗೂಗಲ್, ಇಂಟರ್ನೆಟ್ ಓಪನ್ ಮಾಡಿ, ಗೋ ಆನ್ ಗೂಗಲ್. ಓಕೆ, ವೇರ್ ಇನ್ ಯು ವಿಲ್ ಫೈಂಡ್ ಇಂಡಿಯನ್ ಎಂಬಸಿ ಇನ್ ರಷ್ಯಾ ಅಂತ. ಓಕೆ, ಸೊ ಹೇಗೆ ಒಂದು ಇವಾಗ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ನೀವು ಯಾವುದೇ ಹೊಸ ಕಂಟ್ರಿಗೆ ಹೋದ್ರೂ ಅಲ್ಲಿ ಲೆಟ್ಸ್ ಸೇ ಯು ನೀಡ್ ಸಮ್ ಹೆಲ್ಪ್. ಓಕೆ, ನೀವು ಇಂಡಿಯನ್ ಆಗಿ ಬೇರೆ ಕಂಟ್ರಿಗೆ ಹೋಗಿದ್ದೀರಾ, ನಿಮಗೆ ಹೆಲ್ಪ್ ಬೇಕು ಅಥವಾ ಏನಾದರೂ ತೊಂದರೆ ಆಗಿದೆ, ಏನೋ ಕನ್ಸರ್ನ್ ಇದೆ ಅಂದರೆ ಯಾರ ಹತ್ರ ಹೋಗಿ ನೀವು ರಿಪೋರ್ಟ್ ಮಾಡೋಕ್ಕಾಗತ್ತೆ, ರೈಟ್? ಯು ವಿಲ್ ಗೋ ಆ್ಯಂಡ್ ರಿಪೋರ್ಟ್ ಇಟ್ ಟು ದ ಇಂಡಿಯನ್ ಎಂಬಸಿ, ಬಿಕಾಸ್ ಇಂಡಿಯನ್ ಎಂಬಸಿ ಅನ್ನೋದು ಎವ್ರಿ ಕಂಟ್ರಿಯಲ್ಲೂ ಪ್ರೆಸೆಂಟ್ ಆಗಿರುತ್ತೆ, ವಿಚ್ ಇಸ್ ದೇರ್ ಟು ಹೆಲ್ಪ್ ದ ಇಂಡಿಯನ್ಸ್ ಪ್ರೆಸೆಂಟ್ ಇನ್ ದಟ್ ಕಂಟ್ರಿ, ರೈಟ್? ಲೈಕ್ ವೈಸ್ ಬೇರೆ ಕಂಟ್ರಿ ಎಂಬಸೀಸ್ ಕೂಡ ಇಂಡಿಯಾಲಿದೆ. ಇಲ್ಲಿ ಫಾರಿನರ್ಸ್ ಏನು ಬರ್ತಾರೆ, ದೇ ಕ್ಯಾನ್ ಗೋ ಆ್ಯಂಡ್ ಅಪ್ರೋಚ್ ದೇರ್ ಎಂಬಸಿ ಇನ್ ಇಂಡಿಯಾ ಇಫ್ ದೇ ಹ್ಯಾವ್ ಎನಿ ಪ್ರಾಬ್ಲಮ್ ಆರ್ ಕನ್ಸರ್ನ್ಸ್, ರೈಟ್? ಲೈಕ್ ವೈಸ್ ಇದೇ ಥರ ಇಂಡಿಯನ್ ಎಂಬಸಿ ಇನ್ ರಷ್ಯಾ ಅಂತ ಇರುತ್ತೆ. ಸೊ ನಿಮಗೆ ಏನೇ ತೊಂದರೆ ಆಗಲಿ, ಏನೇ ಹೆಲ್ಪ್ ಇದ್ರು, ಯು ಕ್ಯಾನ್ ಗೋ ಆ್ಯಂಡ್ ಅಪ್ರೋಚ್ ದೆಮ್.
ಸೊ ಈ ಇಂಡಿಯನ್ ಎಂಬಸಿ ಅವರು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಸೊ ಇಫ್ ಅ ಸ್ಟೂಡೆಂಟ್ ಇಸ್ ಪ್ಲಾನಿಂಗ್ ಟು ಗೋ ಟು ರಷ್ಯಾ ಟು ಡೂ ದರ್ MBBS, ಇಟ್ ಇಸ್ ಗಿವಿಂಗ್ ಎನ್ ಅಡ್ವೈಸರಿ. ಓಕೆ, ಒಂದು ಅಡ್ವೈಸರಿ ಅಂತ ಕೊಟ್ಟಿದ್ದಾರೆ ಇಂಡಿಯನ್ ಸ್ಟೂಡೆಂಟ್ಸ್ಗೆ. ತಿಳ್ಕೊಳ್ಳಿ ಅವರು ರಷ್ಯಾ ಕಂಟ್ರಿ ಹೇಗಿದೆ, ಇಂಡಿಯಾ ಮತ್ತು ರಷ್ಯಾದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕೊಲಾಬ್ರೇಷನ್ ಹೇಗಿದೆ, ಇಲ್ಲಿ ನಡೆಯೋ ಥರ ಈವೆಂಟ್ಸ್ ಹೇಗಿದೆ, ಇಂಡಿಯಾ ರಷ್ಯನ್ ಈವೆಂಟ್ಸ್ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾರೆ. ಮತ್ತು ರಷ್ಯಾಲಿ ಕಾಸ್ಟ್ ಆಫ್ ಲಿವಿಂಗ್ ಹೇಗಿದೆ, ಆ್ಯಂಡ್ ಯೂನಿವರ್ಸಿಟೀಸ್ ಯಾವ ಥರ ಇರುತ್ತೆ, ಅಲ್ಲಿ MCI ಲಿಸ್ಟೆಡ್ ಆಗಿರೋ ಯೂನಿವರ್ಸಿಟೀಸ್ ಯಾವುದು ಇಂಡಿಯಾಯಿಂದ, ಓಕೆ, ಆ್ಯಂಡ್ ವಾಟ್ ಇಸ್ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಈ ಎಲ್ಲ ಡೀಟೇಲ್ಸ್ನು ಕೊಡ್ತಾ ಇದ್ದಾರೆ. ಓಕೆ, ಸೊ ಯಾವುದೇ ಕಂಟ್ರಿ ನೀವು ಸೆಲೆಕ್ಟ್ ಮಾಡೋದಕ್ಕಿಂತ ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟಲ್ಲಿ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಲೈಕ್ ದಿಸ್ ಇಟ್ ಇಸ್ ಅನ್ ಅಡ್ವೈಸರಿ, ದೇ ಆರ್ ಅಡ್ವೈಸಿಂಗ್ ಯು. ಓಕೆ, ದ ಗೌರ್ಮೆಂಟ್ ಇಸ್ ಸೇಯಿಂಗ್ ನೀವು ಈ ಕಂಟ್ರಿಗೆ ಬರ್ತಾ ಇದ್ದೀರಾ ಅಂದರೆ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಯು ಹ್ಯಾವ್ ಟು ಸೆಲೆಕ್ಟ್ ದ ಕಂಟ್ರಿ ಆ್ಯಂಡ್ ದೆನ್ ದ ಯೂನಿವರ್ಸಿಟಿ. Okay, so to how to check this andaga, go to Google. Okay, you can click on, sorry, you can write as Indian Embassy in Russia. When you type this, you will get the official website of Indian Embassy in Russia. Okay, alli neevu education sector na select ಮಾಡ್ಕೊಳ್ಳಿ, because of course we are talking about it. Education sector alli hodre you can see advisory for prospective Indian students for studying MBBS in Russia. Okay, so it says it's an advisory for Indian students for studying MBBS in Russia, clearly. So idರಲ್ಲಿ ಹೋದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಬೌಟ್ ರಷ್ಯಾ. ಓಕೆ, ಸೊ ಇಲ್ಲಿ ಫಸ್ಟ್ ಥಿಂಗ್ ವಾಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಸ್ ಯು ಕ್ಯಾನ್ ಸಿ MCI ಲಿಸ್ಟೆಡ್ ಯೂನಿವರ್ಸಿಟೀಸ್. ಓಕೆ, ಸೊ ಇಲ್ಲಿ ನೀವು ಇಂಡಿಯನ್ ರಷ್ಯನ್ ಕಾನ್ಫರೆನ್ಸ್ ನೋಡ್ಬೋದು, ಎವ್ರಿ ಇಯರ್ ಅವ್ರ ಕಮಿಟಿ ಮೀಟಿಂಗ್ಸ್ ಹೇಗಿರುತ್ತೆ, ಆಲ್ ದೋಸ್ ಡೀಟೇಲ್ಸ್ ಸಿಗ್ತಾ ಇದೆ. ಆ್ಯಂಡ್ ಅಗೇನ್ ಯು ಕ್ಯಾನ್ ಸಿ ಇಟ್ ಆನ್ ಮೈ ಸ್ಕ್ರೀನ್ ಆಲ್ಸೋ, ರೈಟ್? ಸೊ here we are going to talk about, first thing is about, like I said, Medical Council of India and the recognized agiro universities yadu. So you can click on this tab which says Medical Council of India listed universities. When you click on this, you will get the list of universities. So ಒಟ್ಟು ನೀವು ಇಲ್ಲಿ ನೋಡಿದ್ರೆ 54 ಯೂನಿವರ್ಸಿಟಿಗಳಿದೆ. ಓಕೆ, ಸೊ ರಷ್ಯಾಲಿ ಓವರ್ ಆಲ್ ಹೇಳಬೇಕಂದ್ರೆ 86 ಯೂನಿವರ್ಸಿಟಿ ಇದೆ, 86 ಯೂನಿವರ್ಸಿಟಿ ಇದೆ. ಅದರಲ್ಲಿ 54 ಯೂನಿವರ್ಸಿಟಿ ಮಾತ್ರ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ರೆಕಗ್ನೈಸ್ ಆಗಿದೆ. ಸೊ ಈ 54 ಯೂನಿವರ್ಸಿಟಿ ಏನಿದೆ, ಈ 54 ಯೂನಿವರ್ಸಿಟಿಗಳಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಹೋಗಿ ಓದ್ಬಿಟ್ಟು ಬರ್ಬೋದು ಅಂತ. ಸೊ ದಟ್ ಇಫ್ ದೇ ಆರ್ ಗೋಯಿಂಗ್ ಇನ್ ದಿಸ್ ಯೂನಿವರ್ಸಿಟಿ ಅಂಡ್ ಸ್ಟಡಿ, ಅವ್ರ ಡಿಗ್ರಿ ಏನಿದೆ MCI ಇಂದ ರೆಕಗ್ನೈಸ್ ಆಗುತ್ತೆ ಅಂದ್ಬಿಟ್ಟು. ಓಕೆ, ಅಗೇನ್ ಈ 54 ಯೂನಿವರ್ಸಿಟಿಯಲ್ಲಿ ಜಸ್ಟ್ ಬಿಕಾಸ್ MCI ಇಂದ ರಿಜಿಸ್ಟರ್ ಆಗಿದೆ ಅಂದರೆ ಇಟ್ ಇಸ್ ನಾಟ್ ದಟ್ ಆಲ್ ದ 54 ಆರ್ ಗುಡ್. ಓಕೆ, ಹೌ ಟು ಸೆಗ್ರಿಗೇಟ್ ಈ 54 ಯೂನಿವರ್ಸಿಟಿಗಳಲ್ಲಿ ಬೆಸ್ಟ್ ಯೂನಿವರ್ಸಿಟಿ ಯಾವುದು ಅಂತ ಅನ್ನೋದಾದ್ರೆ ಹೇಗೆ ತಿಳ್ಕೊಳೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ನೀವು ನೋಡಿ MCI ಲಿಸ್ಟೆಡ್ ಯೂನಿವರ್ಸಿಟಿ ಏನಿದೆ ನಿಮ್ಗೆ ಕಾಣಿಸ್ತಾ ಇರುತ್ತೆ. ದಿಸ್ ಆರ್ ದ 54 MCI ಲಿಸ್ಟೆಡ್ ಯೂನಿವರ್ಸಿಟೀಸ್ ಇನ್ ರಷ್ಯಾ. ಓಕೆ, ಸೊ ಈ 54 ಯೂನಿವರ್ಸಿಟಿಗಳಲ್ಲೂ 3 ಟೈಪ್ಸ್ ಆಫ್ ಯೂನಿವರ್ಸಿಟೀಸ್ ಇದೆ. ದಟ್ ಈಸ್ ಅಗೇನ್ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಯೂನಿವರ್ಸಿಟಿ ಇದೆ, ರಷ್ಯನ್ ಯೂನಿವರ್ಸಿಟಿ ಇದೆ, ಮತ್ತೆ ಬೈಲಿಂಗ್ವಲ್ ಪ್ರೋಗ್ರಾಮ್ ಅಂತ ಸಿಗುತ್ತೆ. ರಷ್ಯಾಲಿ ಒಟ್ಟಾರೆ 3 ಯೂನಿವರ್ಸಿಟೀಸ್ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಎಲ್ಲಿ 6 ವರ್ಷ ಕೂಡ ನಿಮಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪಾಠ ಮಾಡ್ತಾರೆ. ಸೆಕೆಂಡ್ಲಿ ಕಂಪ್ಲೀಟ್ 6 ವರ್ಷ ನಿಮಗೆ ರಷ್ಯನ್ ಅಲ್ಲಿ ಪಾಠ ಮಾಡ್ತಾರೆ, ಅದನ್ನ ರಷ್ಯನ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಥರ್ಡ್ ಒಂದು ಬೈಲಿಂಗ್ವಲ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ, ಅಲ್ಲಿ 3 ವರ್ಷ ನಿಮಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪಾಠ ಮಾಡ್ತಾರೆ, ಜೊತೆಲಿ ನಿಮಗೆ ರಷ್ಯನ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾರೆ. ಸೊ ದಟ್ ನಿಮಗೆ ನೆಕ್ಸ್ಟ್ 3 ಇಯರ್ಸ್ ಏನಿದೆ ಅದು ನಿಮಗೆ ರಷ್ಯಾ ಅಲ್ಲಿ ಪಾಠ ಮಾಡ್ತಾರೆ, ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಪಾಠ ಮಾಡ್ತಾರೆ. ಓಕೆ, ಸೊ ಆಬ್ವಿಯಸ್ಲಿ ರಷ್ಯನ್ ಲ್ಯಾಂಗ್ವೇಜ್ ಏನಿದೆ ನಮಗೆ ಅದು ರೂಲ್ ಔಟ್ ಆಗುತ್ತೆ. ಯು ಕೆನಾಟ್ ಎಂಟರ್ ಇನ್ ಟು ರಷ್ಯನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್. ಮಿಕ್ಕಿರೋದು ಏನಿರೋದು ನಮಗೆ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್. ಸೊ ವೆನ್ ಎವರ್ ಯು ಆರ್ ಸೆಲೆಕ್ಟಿಂಗ್ ಅ ಯೂನಿವರ್ಸಿಟಿ, ಯು ಹ್ಯಾವ್ ಟು ಸೆಲೆಕ್ಟ್ ಅ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್, ಇಂಗ್ಲಿಷ್ ಥಾಟ್ ಪ್ರೋಗ್ರಾಮ್. 6 ವರ್ಷ ಕೂಡ ನಿಮಗೆ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಪಾಠ ಹೇಳ್ಕೊಡ್ಬೇಕು ಅಂತ ಯೂನಿವರ್ಸಿಟಿಗಳನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಹೌ ಡು ಯು ಅಂಡರ್ಸ್ಟ್ಯಾಂಡ್? ನಾನು ಏನಕ್ಕೆ ಇಷ್ಟು ನಿಮಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ದಟ್ ಯು ಹ್ಯಾವ್ ಟು ಗೋ ಫಾರ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಅಂತ ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ಗೆ ನಾಲೆಜ್ ಇರೋದಿಲ್ಲ. MCI ಇಂದ ಲಿಸ್ಟ್ ಆಗಿದೆ ಅಂದಿದ ತಕ್ಷಣ ದೇ ವಿಲ್ ಎಂಟರ್ ಇನ್ ಟು ದ ಯೂನಿವರ್ಸಿಟಿ. ಬಟ್ ಆ ಯೂನಿವರ್ಸಿಟಿಯಲ್ಲಿ ನೀವು ಯಾವ ಪ್ರೋಗ್ರಾಮ್ ತಗೋತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಸ್ವಲ್ಪ ಯೂನಿವರ್ಸಿಟಿಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಇದೆ, ಬೈಲಿಂಗ್ವಲ್ ಪ್ರೋಗ್ರಾಮ್ ಇದೆ. ಸೊ ನಿಮಗೆ ಅಡ್ಮಿಷನ್ ಲೆಟರಲ್ಲಿ ನಿಮಗೆ ಯಾವುದು ಪ್ರೋಗ್ರಾಮ್ಗೆ ಅಡ್ಮಿಷನ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಸ್ ಇಟ್ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಆರ್ ಬೈಲಿಂಗ್ವಲ್ ಪ್ರೋಗ್ರಾಮ್ ಅಂತ. ಓಕೆ, ಬಿಕಾಸ್ ಇವಾಗ 6 ವರ್ಷ ಇಂಗ್ಲೀಷಲ್ಲಿ ಓದಿ ಎಕ್ಸಾಮ್ ಬರೆಯೋದು ಡಿಫ್ರೆನ್ಸ್ ಇದೆ.
ನೀವು 3 ವರ್ಷ ಯು ಆರ್ ಸ್ಟಡಿಂಗ್ ಇನ್ ಇಂಗ್ಲೀಷ್ ಮೀಡಿಯಂ, ಜೊತೆಯಲ್ಲಿ ಹೊಸ ಲ್ಯಾಂಗ್ವೇಜ್ ಕಲಿತಾ ಇದ್ದೀರಾ, ಮತ್ತು 4th ಇಯರಿಂದ ನಿಮಗೆ ಅದೇ ಲ್ಯಾಂಗ್ವೇಜಲ್ಲಿ ಪಾಠ ಕಲಿತು ಎಕ್ಸಾಮ್ ಬರೆದು ಪಾಸ್ ಆಗೋದು ಅಂದರೆ ಇಟ್ ಇಸ್ ಇಂಪಾಸಿಬಲ್. ಯಾರಾದರೂ ನಿಮಗೆ ಹೇಳಿದ್ರೆ ನೋ, ನೀವು ಹೊಸ ಲ್ಯಾಂಗ್ವೇಜ್ ಕಲಿಬೋದು, ಅದರಲ್ಲಿ ಈಸಿಯಾಗಿ ಕಲ್ತ್ಬಿಟ್ಟು ನೀವು MBBS ಮುಗಿಸ್ಕೊತೀರಾ ಅಂದರೆ ಇಟ್ ಇಸ್ ಇಂಪಾಸಿಬಲ್. ಓಕೆ, ಸೊ ಡೋಂಟ್ ಗೆಟ್ ಇನ್ ಟು ಸಚ್ words or don't get carried away by such words, because it is a very wrong suggestion that students need to understand, alva. So whenever you're selecting, make sure you select an English medium program. Ivaga you can see this link which says medium of instruction and other problems. Okay, so ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ರಷ್ಯಾಲಿ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಅಂತ ಇರೋ ಯೂನಿವರ್ಸಿಟಿಗಳು ವೆರಿ ಲಿಮಿಟೆಡ್ ಆಗಿದೆ. ಬಿಕಾಸ್ ಒಂದು ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಪ್ರೊವೈಡ್ ಮಾಡೋದಕ್ಕೆ ಆ ಯೂನಿವರ್ಸಿಟಿಗೆ ಸ್ಪೆಷಲ್ ಲೈಸೆನ್ಸ್ ಇರಬೇಕು. ವಿತೌಟ್ ಅ ಸ್ಪೆಷಲ್ ಲೈಸೆನ್ಸ್ ಆ ಯೂನಿವರ್ಸಿಟಿ ನಿಮಗೆ ಇಂಗ್ಲೀಷ್ ಮೀಡಿಯಂ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೆನಿ ಆಫ್ ದ ಯೂನಿವರ್ಸಿಟಿ ಡೋಂಟ್ ಹ್ಯಾವ್ ದಿಸ್ ಲೈಸೆನ್ಸ್. ಓಕೆ, ದಟ್ ಇಸ್ ವಾಟ್ ದ ಇಂಡಿಯನ್ ಮಿನಿಸ್ಟ್ರಿ ಅವ್ರು ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ, ಆಫ್ಟರ್ ನೋಯಿಂಗ್ ಅಬೌಟ್ ದ ಯೂನಿವರ್ಸಿಟಿ ದೇ ಹ್ಯಾವ್ ಅಪ್ಲೋಡೆಡ್ ಇನ್ ದ ಅಫಿಷಿಯಲ್ ವೆಬ್ಸೈಟ್ ಸೊ ದಟ್ ದ ಸ್ಟೂಡೆಂಟ್ಸ್ ನೋ. ಓಕೆ, ಸೊ ಇಲ್ಲಿ ತುಂಬ ಬೈಲಿಂಗ್ವಲ್ ಪಾಠ ಜಾಸ್ತಿ ಇರುತ್ತೆ. ಸೊ ವೆನ್ ಯು ಆರ್ ಸೆಲೆಕ್ಟಿಂಗ್ ಬಿ ಕೇರ್ಫುಲ್. ಓಕೆ, ಆ್ಯಂಡ್ ಲೈಕ್ ಐ ಸೆಡ್, ಒಂದು ಸ್ಪೆಷಲ್ ಲೈಸೆನ್ಸ್ ಬೇಕು ಇಂಗ್ಲೀಷ್ ಮೀಡಿಯಂ ಪ್ರೋಗ್ರಾಮ್ನ ರನ್ ಮಾಡೋದಕ್ಕೆ. ಸೊ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಅದಿಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಮೊದಲು 3 ವರ್ಷ ಹೇಗೋ ಒಂದು ಇಂಗ್ಲೀಷ್ ಫ್ಯಾಕಲ್ಟೀಸ್ನ ಅರೇಂಜ್ ಮಾಡಿ ದೇ ವಿಲ್ ಟ್ರೈ ಟು ಮ್ಯಾನೇಜ್, ಆ್ಯಂಡ್ ಅದಾದ್ಮೇಲಿಂದ ದೇ ವಿಲ್ ಟೀಚ್ ಇನ್ ರಷ್ಯನ್ ಲ್ಯಾಂಗ್ವೇಜ್. ಮತ್ತು ಈ ಥರ ಬೈಲಿಂಗ್ವಲ್ ಪ್ರೋಗ್ರಾಮ್ಗಳಿಗೆ ನಿಮಗೆ ಬಜೆಟ್ ತುಂಬ ಕಮ್ಮಿ ಆಗುತ್ತೆ. ಹಾರ್ಡ್ಲಿ ನಿಮಗೆ 18 ಲಕ್ಷ 20 ಲಕ್ಷ ಒಳಗೆ ನಿಮಗೆ ಕಂಪ್ಲೀಟ್ ಪ್ರೋಗ್ರಾಮ್ ಆಗೋಗುತ್ತೆ ಫಾರ್ 6 years. ಸೊ ಕ್ಲಿಯರ್ಲಿ ದಟ್ ಶೋಸ್ ದ ಕ್ವಾಲಿಟಿ ಆಫ್ ದ ಎಜುಕೇಷನ್ ಇಸ್ ಲೋ. ಓಕೆ, ಸೊ ಬಿ ವೆರಿ ಕೇರ್ಫುಲ್. ಆ್ಯಂಡ್ ಅಫ್ಕೋರ್ಸ್ ನಾನೇನು ಇವಾಗ ನಿಮಗೆ ಹೇಳಿದ್ದೇನೆ, ಇದರದ್ದು ಲಿಂಕ್ ಕೂಡ ಐ ವಿಲ್ ಬಿ ಗಿವಿಂಗ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ನೀವು ಅದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು. ಓಕೆ, ಸೊ ಮೇಕ್ ಶೂರ್ ನೀವೊಂದು ರಷ್ಯಾಲಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಶುಡ್ ಬಿ ಅ ಕಂಪ್ಲೀಟ್ ಇಂಗ್ಲೀಷ್ ಮೀಡಿಯಂ ಪ್ರೋಗ್ರಾಮ್ ಆ್ಯಂಡ್ ನಾಟ್ ಅ ಬೈಲಿಂಗ್ವಲ್ ಪ್ರೋಗ್ರಾಮ್. ಇದನ್ನು ಹೇಗೆ ಕ್ರಾಸ್ ಚೆಕ್ ಮಾಡ್ತೀರಾ ಅಂದರೆ ನಿಮ್ಮದು ಈ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ನಿಮ್ಮ ಅಡ್ಮಿಷನ್ ಲೆಟರ್ ಬಂದಾಗ ಯು ಹ್ಯಾವ್ ಟು ಸಿ ವಿಚ್ ಇಸ್ ದ ಪ್ರೋಗ್ರಾಮ್ ಯು ಹ್ಯಾವ್ ಬೀನ್ ರಿಜಿಸ್ಟರ್ಡ್ ಫಾರ್. ಓಕೆ, ನಿಮ್ಮ ಅಡ್ಮಿಷನ್ ಲೆಟರಲ್ಲಿ ಕೊಟ್ಟಿರ್ತಾರೆ ಇಸ್ ಇಟ್ ಇಂಗ್ಲೀಷ್ ಮೀಡಿಯಂ ಆರ್ ಬೈಲಿಂಗ್ವಲ್ ಪ್ರೋಗ್ರಾಮ್ ಅಂತ. ಓಕೆ, ಮೇಕ್ ಶೋರ್ ನಿಮ್ಮ ಅಡ್ಮಿಷನ್ ಲೆಟರ್ನ ಚೆಕ್ ಮಾಡಿ ಪ್ರಾಪರ್ ಆಗಿ ಅಂತ. ಇಫ್ ಯು ಡೋಂಟ್ ನೋ ಹೌ ಟು ಡೂ ಇಟ್, ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ಐ ವಿಲ್ ಶೋ ಯು ಹೌ ದ ಅಡ್ಮಿಷನ್ ಲೆಟರ್ ಯೂನಿವರ್ಸಿಟಿಯಿಂದ ಒಂದು ಇಂಗ್ಲೀಷ್ ಪ್ರೋಗ್ರಾಮ್ಗೆ ನೀವು ಅಡ್ಮಿಷನ್ ಲೆಟರ್ ಇಶ್ಯೂ ಆಗ್ತಾ ಇದ್ರೆ ಹೇಗಿರುತ್ತೆ ಅಂತ ಐ ವಿಲ್ ಶೇರ್ ಯು ಸಮ್ ಸ್ಯಾಂಪಲ್ ಅಡ್ಮಿಷನ್ ಲೆಟರ್ಸ್. ಸೊ ನಿಮಗೂ ಒಂದು ನಾಲೆಜ್ ಸಿಗುತ್ತೆ, ಒಂದು ಐಡಿಯಾ ಇರುತ್ತೆ ಹೌ ಟು ಕ್ರಾಸ್ ಚೆಕ್ ಯುವರ್ ಅಡ್ಮಿಷನ್ ಲೆಟರ್ ಅಸ್ ವೆಲ್. Okay, and the third part, like I said, how is the admission process? Admission process for Russian institutes anta kuda ide. ಏನು ಹೇಳ್ತಾರೆ ಇಲ್ಲಿ ಅಂದರೆ, ಫಸ್ಟ್ಲಿ of course you have to clear your need. Along with that you should get an NOC, that is no objection certificate from Medical Council of India. ನೀವು ಒಂದು NOC ತಗೊಂಡು Medical Council of India which is in New Delhi, you have to get your documents apposted. ಸೊ ಇದೇನು ಪ್ರಾಸೆಸ್ ಇದೆ ಇದನ್ನು ಕಂಪ್ಲೀಟ್ಲಿ ವಿ ಓನ್ಲಿ ಟೇಕ್ ಕೇರ್ ಫಾರ್ ದ ಸ್ಟೂಡೆಂಟ್ಸ್. ನಿಮ್ದೇನು 12th ಮಾರ್ಕ್ಸ್ ಕಾರ್ಡ್ ಇರುತ್ತೆ, ನೀಟ್ ಸ್ಕೋರ್ ಕಾರ್ಡ್ ಏನಿದೆ, ಮತ್ತು 10th ಮಾರ್ಕ್ಸ್ ಕಾರ್ಡ್ನ ನಾವು ಬೇಸಿಕಲಿ ಇಂಡಿಯನ್ ಮಿನಿಸ್ಟ್ರಿ ಇಂದ ಅಪೋಸ್ಟಲ್ ಮಾಡಿಸಿ MCI ಇಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಂಡು ಬಂದು ಆಫ್ಟರ್ ದ್ಯಾಟ್ ಓನ್ಲಿ ವಿ ವಿಲ್ ಬಿ ಅಪ್ಲೈಯಿಂಗ್ ಫಾರ್ ದ ರಷ್ಯನ್ ಯೂನಿವರ್ಸಿಟೀಸ್. ಓಕೆ, ಸೊ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ಯು ವಿಲ್ ಗೆಟ್ ಅನ್ ಅಡ್ಮಿಷನ್ ಲೆಟರ್. ಒನ್ಸ್ ದ ಅಡ್ಮಿಷನ್ ಲೆಟರ್ ನಿಮಗೆ ಕನ್ಫರ್ಮ್ ಆದಮೇಲೆ ದೇ ವಿಲ್ ಪ್ರೊವೈಡ್ ಯು ದ ವಾಟ್ ಆರ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕು ಅಂತ. ಸೊ ಲಿಸ್ಟ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವುದಾದ್ರು, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅಂತ, ಇದೆಲ್ಲ ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀವಿ. ಆಫ್ಟರ್ ಯು ಸಬ್ಮಿಟ್ ಆಲ್ ದಿಸ್, ನಿಮ್ಗೆ ಏನಿದೆ ಅಫಿಷಿಯಲ್ ಯೂನಿವರ್ಸಿಟಿದು ಬ್ಯಾಂಕ್ ಅಕೌಂಟ್ ಪ್ರೊವೈಡ್ ಮಾಡ್ತಾರೆ, ವೆರಿನ್ ಯು ಹ್ಯಾವ್ ಟು ಪೇ ದ ಫೀಸ್ ಆ್ಯಂಡ್ ಯು ವಿಲ್ ಬಿ ಪೇಯಿಂಗ್ ದ ಫೀಸ್ ಓನ್ಲಿ ಫಾರ್ ದ ಫಸ್ಟ್ ಇಯರ್. ಓಕೆ, ಆ್ಯಂಡ್ ನಾಟ್ ಫಾರ್ ದ ಎಂಟೈರ್ 6 years. ಸೊ ನಿಮ್ಮದು ಫಸ್ಟ್ ಇಯರ್ ಏನು ಫೀಸ್ ಇದೆ ಅಥವಾ ಫಸ್ಟ್ ಸೆಮಿಸ್ಟರ್ ಏನು ಫೀಸ್ ಇದೆ ಆಸ್ ಪರ್ ದ ಯೂನಿವರ್ಸಿಟಿ ರಿಕ್ವೈರ್ಮೆಂಟ್, ಯು ವಿಲ್ ಬಿ ಪೇಯಿಂಗ್ ದ ಫೀಸ್ ಇನ್ ದ ಅಫಿಷಿಯಲ್ ಯೂನಿವರ್ಸಿಟಿ ಬ್ಯಾಂಕ್ ಅಕೌಂಟ್. ಇಲ್ಲ ಅಂದರೆ ನೀವು ಇನ್ ಹ್ಯಾಂಡ್ ಹೋಗಿ ಒನ್ಸ್ ಯು ರೀಚ್ ದ ಯೂನಿವರ್ಸಿಟಿ ಯು ಕ್ಯಾನ್ ಪೇ ದ ಫೀಸ್. ಓಕೆ, ಸೊ ಒನ್ಸ್ ದಟ್ ಇಸ್ ಡನ್, ನಿಮ್ಮದು ಯು ವಿಲ್ ಗೆಟ್ ಯೋರ್ ವಿಸಾ. ಒನ್ಸ್ ಯೋರ್ ವಿಸಾ ಇಸ್ ಡನ್, ಯು ಕ್ಯಾನ್ ಬುಕ್ ಫಾರ್ ಯೋರ್ ಫ್ಲೈಟ್ ಟಿಕೆಟ್ಸ್. ಓಕೆ, ಸೊ ನಿಮ್ದು ಏನು ಅಡ್ಮಿಷನ್ ಪ್ರಾಸೆಸ್ ಇದೆ, ನಿಮ್ಮದು NOC ತೊಗೊಳೋದಾಗಲಿ, ಡಾಕ್ಯುಮೆಂಟ್ಸ್ ಅಪೋಸ್ಟಲ್ ಮಾಡಿಸೋದು, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ರೆಡಿ ಮಾಡಿಸೋದು, ಇದೆಲ್ಲದೇನಿದೆ ಫಾರ್ ಆಲ್ ದಿಸ್ ವಿ ವಿಲ್ ಬಿ ಗೈಡಿಂಗ್ ಯು ಆ್ಯಂಡ್ ಪ್ರೊವೈಡಿಂಗ್ ಯು ಕಂಪ್ಲೀಟ್ ಅಸಿಸ್ಟೆನ್ಸ್. ಓಕೆ, ಸೊ the main trick when it comes to MBBS in Russia is about the university. Okay, so like I said, you can go through this website which says
advisory for Indian students for studying MBBS in Russia. ಇದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ಏನಿದೆ ಅಲ್ಲಿ, ಆ್ಯಂಡ್ ಲಿವಿಂಗ್ ಸ್ಟೈಲ್ ಹೇಗಿದೆ, ಕಾಸ್ಟ್ ಆಫ್ ಲಿವಿಂಗ್ ಹೇಗಿದೆ, ಹಾಸ್ಟೆಲ್ ಫೆಸಿಲಿಟೀಸ್ ಹೇಗಿದೆ, ಇದೆಲ್ಲ ನಿಮಗೆ ಈ ವೆಬ್ಸೈಟಲ್ಲಿ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್, ಇಂಡಿಯನ್ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ರಷ್ಯಾ ಅಂತ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಗೋ ಥ್ರೂ ದೀಸ್ ಡೀಟೇಲ್ಸ್ ಆ್ಯಂಡ್ ಫಾಲೋ ದ ಸ್ಟೆಪ್ಸ್. ನಾನು ಹೇಳಿದ್ನಲ್ಲ ಆವಾಗಲೇ. ಸೊ ಮೇಕ್ ಶೋರ್ ಯು ಫಾಲೋ ದೀಸ್ ಸ್ಟೆಪ್ಸ್. MCI recognized, English medium program, government university. Okay, so this is some of the major important factors which you have to follow, right? And yes, and again ನಾನು ಅದನ್ನೇ ಹೇಳ್ತಾ ಇರೋದು, ಇಟ್ಸ್ ನಾಟ್ ಫ್ರೆಂಡ್ ಹೋಗಿದ್ದಾರೆ ಅಂತ ಯೂನಿವರ್ಸಿಟಿ ಯಾವತ್ತು ಸೆಲೆಕ್ಟ್ ಮಾಡಕ್ಕೆ ಹೋಗಬೇಡಿ, ಅಥವಾ ಯಾರೋ ಗೊತ್ತಿರೋರು ಕನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂತ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ನೀವು ನಿಮ್ಮ ಕಡೆಯಿಂದ ರಿಸರ್ಚ್ ಮಾಡಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಯೂನಿವರ್ಸಿಟಿಯಲ್ಲಿ, ಯೂನಿವರ್ಸಿಟಿದು ಇನ್ಫಾರ್ಮೇಷನ್ ಏನಿದೆ, ಅಥರೈಸೇಷನ್ ಏನಿದೆ, ಅದೆಲ್ಲಾನು ಚೆಕ್ ಮಾಡಿ. ಓಕೆ, ಅದಾದಮೇಲೆ ಅಕಾರ್ಡಿಂಗ್ ಟು ಯು ಹ್ಯಾವ್ ಟು ಚೂಸ್ ಅ ಯೂನಿವರ್ಸಿಟಿ. ನಾಟ್ ಫ್ರೆಂಡ್ ಹೋದ್ರು, ಕಸಿನ್ ಹೋದ್ರು, ಗೊತ್ತಿರೋರು ಯಾರೋ ಕಳಿಸ್ಕೊಡ್ತಾ ಇದ್ದಾರೆ, ಕಮ್ಮಿ ಬಜೆಟ್ ಕೊಡ್ತಾ ಇದ್ದಾರೆ, ಇಲ್ಲ ಫುಲ್ ಪ್ಯಾಕೇಜ್ ತಗೊಂಡ್ರೆ ಕಮ್ಮಿ ಮಾಡ್ತಾ ಇದ್ದಾರೆ ಡಿಸ್ಕೌಂಟು. ನೆವರ್ ಗೋ ವಿತ್ ದಿಸ್, ನೆವರ್. ಬಿಕಾಸ್ ಈ ಥರ ಹೋಗಿರೋರು ಪ್ರಾಬ್ಲಮ್ ಫೇಸ್ ಮಾಡಿರೋರೇ ಜಾಸ್ತಿ. ಓಕೆ, ನಿಮ್ಮ ಎಂಡು, ಬಿಕಾಸ್ ದಿಸ್ ಇಸ್ ಯುವರ್ ಓನ್ ಜರ್ನಿ, ರೈಟ್? ಅಟ್ ದ ಎಂಡ್ ಆಫ್ ದ ಡೇ 6 years ಏನು ಜರ್ನಿ ಇದೆ, ಇದು ನಿಮ್ಮ ಜರ್ನಿ. ಆ್ಯಂಡ್ ಪೇರೆಂಟ್ಸ್ ಆರ್ ಆಲ್ಸೋ ಇನ್ವೆಸ್ಟಿಂಗ್ ದರ್ ಹಾರ್ಡ್ ಅಂಡ್ ಮನಿ. ಸೊ ಡೂ ಯುವರ್ ರಿಸರ್ಚ್ ಆನ್ ಯುವರ್ ಓನ್, ಅಂಡರ್ಸ್ಟ್ಯಾಂಡ್ ದ ಯೂನಿವರ್ಸಿಟೀಸ್, ಅಂಡರ್ಸ್ಟ್ಯಾಂಡ್ ದ ಕಲ್ಚರ್ ಆಫ್ ದ ಕಂಟ್ರಿ, and then do a wise decision. Okay, so of course nimge yavade tara assistance bekidru, yavade guidance bekidru, anytime you can get in touch with me. You already have my number in the description, and below also you can see my number. Okay, so anytime you can WhatsApp or call me on this number. I will give you the complete information on this one, and I will also be able to suggest you which are the universities which you can go if you are planning to do your MBBS in Russia. Okay, so friends, I hope you like this video, and I am sure ನನ್ನ ಮಾಹಿತಿ ಏನು ಸಿಕ್ಕಿದೆ ನಿಮಗೆ, it is very helpful in making a decision. Please like and subscribe, and also share this video ನಿಮ್ಮ ಫ್ರೆಂಡ್ಸ್ ಜೊತೆ who are planning to do their MBBS in Russia. Make sure you share this video along with them. Okay, and if there is anything, you can just mention your doubts or your concerns ಏನೇ ಇದ್ರು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, so that I can get back to you on that. Okay, thank you.